ಓಕೆ. ಅಂದ್ರೆ ನಿಮ್ಮ ಜರ್ನಿ ಬಗ್ಗೆ ಹೇಳ್ಬೇಕಾದ್ರೆ ನನಗನ್ಸಿದ್ದು ತಂದೆ ತಾಯಿ ಹಂಗೇನೆ ಅತ್ತೆ ಮಾವನು ಕೂಡ ಎಸ್ ಸಪೋರ್ಟಿವ್ ಆಗಿದ್ದಾರೆ ಅಂತ. ಎಸ್ ಸೊ ತುಂಬಾ ಜನ ಹೆಣ್ಮಕ್ಳು ಡ್ರೀಮ್ ಇದು ಇದೇ ತರದ ಹೌದು. ಗಂಡ ಸಿಗ್ಬೇಕು, ಆರ್ ಇದೇ ತರದ್ ನಾವು ಹೋಗೋ ಮನೇನು ಹಿಂಗೆ ಇರಬೇಕು ಅಂತ. ಆ, ನಿಮ್ಮ ಮ್ಯಾರೇಜ್ ಬಗ್ಗೆ ನೋಡೋದಾದ್ರೆ ಲವ್ ಆರ್ ಅರೇಂಜ್ ಹೇಗೆ ಏನು ಅದನ್ನ ಹೇಳ್ಬಹುದಾ? ಲವ್ ಮ್ಯಾರೇಜ್. ಲವ್ ಲವ್ ಮ್ಯಾರೇಜ್. ಮ್ಯಾರೇಜ್ ಹೌದು. ಓಕೆ. ಸೊ ಅಂದರೆ ಎಲ್ಲ ಸಿನಿಮಾದಲ್ಲಿ ತೋರಿಸೋ ಥರ ಅಥವಾ ರಿಯಲ್ ಲೈಫ್ನಲ್ಲೆಲ್ಲ ನಡೆಯೋ ಥರ ನಾವು ಒಬ್ರಿಗೊಬ್ರು ಪ್ರಪೋಸ್ ಮಾಡಿಕೊಂಡು ಫುಲ್ ಪಾರ್ಕಿಗೆಲ್ಲ ಸುತ್ಕೊಂಡೆಲ್ಲ ಲವ್ ಮಾಡಲಿಲ್ಲ. ಸೊ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಅವರನ್ನು ನಾನು ನೋಡಿದೆ, ನನ್ನನ್ನು ಅವ್ರು ನೋಡಿದ್ರು. ನನಗೆ ಬೇರೆ ಮನೇಲಿ ಸಂಬಂಧ ಹುಡುಕ್ತಿದ್ರು. ಸೊ ನನಗೆ ಆ್ಯಕ್ಟಿಂಗ್ ಫೀಲ್ಡಲ್ಲೇ ಇವರು ಕೇಳಿದ್ರಲ್ಲ, ಸೊ ಇವರು ಆ್ಯಕ್ಟಿಂಗ್ ಫೀಲ್ಡ್ನಲ್ಲೇ ಇದ್ದಿದ್ದರಿಂದ ಸೊ ನಾನು ಮದುವೆಯಾಗಿ ಬೇರೆಯವ್ರಿಗೆ ನಾನು ಮದುವೆಯಾಗಿ ಹೋಗಿದ್ದಿದ್ರೆ ಬಹುಶಃ ನನ್ನ ಈ ಜರ್ನಿ ಇರ್ತಿರ್ಲಿಲ್ಲ ಅನ್ಸುತ್ತೆ. ಸೊ ದೇಶದಿಂದ ಆಚೆ ಹೋಗ್ತಾ ಇದ್ದೆ ಬಹುಶಃ. ಸೊ ಇವ್ರು ನನಗೆ ಕೇಳಿದಾಗ ನಾನು ಆರಾಮಾಗಿ ಒಪ್ಕೊಂಡೆ. ಮನೇಲಿ ಬಂದು ಮಾತಾಡಿ ಅಂತ ಹೇಳಿದೆ. ಮನೇಲೂ ಆರಾಮಾಗಿ ಎಲ್ಲರೂ ಒಪ್ಕೊಂಡ್ರು. ಸೊ ತುಂಬ ಸಂಸ್ಕಾರವಂತ ಕುಟುಂಬಕ್ಕೆ ಈಸಿಯಾಗಿ ಎಲ್ಲನೂ ಕೆಲಸ ಆಯಿತು. ಎಸ್. ಸರಿ, ಹಬ್ಬದ ಬಗ್ಗೆ ನಾವು ನೋಡೋದಾದ್ರೆ ಹೆಣ್ಮಕ್ಳಿಗೆ ಮದುವೆಗಿಂತ ಮುಂಚೆ ಒಂಥರ ಹಬ್ಬ, ಮದುವೆ ಆದ್ಮೇಲೆ ಒಂಥರ ಹಬ್ಬ, ಕೆರಿಯರ್ ಶುರು ಆದ್ಮೇಲೆ ಒಂಥರ ಹಬ್ಬ. ಸೊ ಮದುವೆಗಿಂತ ಮುಂಚೆ ಅಂದಾಗ ಅಮ್ಮ ಎಲ್ಲ ಮಾಡಿಟ್ಟಿರ್ತಾರೆ, ನಾವೇನೋ ಚಿಕ್ಕ ಪುಟ್ಟದೊಂದು ಹೆಲ್ಪ್ ಮಾಡ್ಬೋದು ಅಥವಾ ಮಾಡಿಟ್ಟಿರೋದನ್ನ ತಗೊಂಡು ತಿನ್ಬೋದು. ಮದುವೆ ಆದ್ಮೇಲೆ ನಮ್ಮದೇ ಎಲ್ಲನೂ ನೇತೃತ್ವ ಇರುತ್ತೆ, ಅತ್ತೆ ಹತ್ರನೂ ಕೇಳ್ಕೊಬೇಕಾಗತ್ತೆ, ಮಾಡಬೇಕಾಗತ್ತೆ. ಬಟ್ ಕೆರಿಯರ್ ಅಂತ ಬಂದಾಗ ಇಲ್ಲೂ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ, ಅಲ್ಲೂ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಈ ಹಬ್ಬಗಳೆಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡ್ತಾ ಇದ್ರಿ? ಟೈಮ್ ಎಲ್ಲ ಸಿಗ್ತಾ ಇತ್ತಾ ಸೆಲೆಬ್ರೇಟ್ ಎಲ್ಲ ಮಾಡೋದಕ್ಕೆ? ಖಂಡಿತ ಸಿಕ್ತಿತ್ತು. ಬಟ್ ನೀವು ಹೇಳಿದ್ರಿ ತಾಯಿ ಮನೇಲಿದ್ದಾಗ ನಾವು ಅಮ್ಮ ಎಲ್ಲ ರೆಡಿ ಮಾಡ್ತಾರೆ, ನಾವು ಹೋಗಿ ಕುತ್ಕೋತೀವಿ. ಬಟ್ ಹೋದ ಮನೇಲಿ ನಾವೇ ಮಾಡುವಂಥ ಪರಿಸ್ಥಿತಿ ಇರುತ್ತೆ ಅಂತ. ಬಟ್ ನಂದು ಉಲ್ಟಾ ಆ್ಯಕ್ಚುಲಿ. ನಾನು ಆ ತಾಯಿ ಮನೇಲಿದ್ದಾಗ ಅಮ್ಮನೂ ಮಾಡ್ತಿದ್ರು, ಬಟ್ ನಾನು ಹೆಚ್ಚು ಮಾಡ್ತಿದ್ದೆ. ನನಗೆ ಅಮ್ಮ ಇವಾಗಲೂ ಹೇಳ್ತಾರೆ, ನಿನ್ನಿಂದ ತುಂಬ ಕಲಿಯೋದಿದೆ ಪ್ರಿಯಾ ಅಂತ ಅಂದ್ಬಿಟ್ಟು. ಸೊ ನನ್ನ ಸಣ್ಣ ವಯಸ್ಸಿಂದನೂ ಹೆಂಗೆ ಅಂತ ಅಂದರೆ ತುಂಬ ಒಂಥರ ಹುಡುಗಾಟ ಎಲ್ಲ ಇತ್ತು, ಕ್ವಾಟ್ಲೆ ಎಲ್ಲ ಮಾಡ್ತಿದ್ದೆ. ಅದ್ರ ಜೊತೆಗೆ ತುಂಬ ಜವಾಬ್ದಾರಿಯುತವಾಗಿ ನಾನು ಬೆಳೆದಿರೋದು. ಸೊ ನಾನು ನಮ್ಮಮ್ಮ ನೀನೇ ನನಗೆ ನಮ್ಮ ಅಮ್ಮ ಕಣೆ ಅಂತಿರ್ತಾರೆ. ಸೊ ಆ ಥರ ಅಮ್ಮಂಗೆ ಎಲ್ಲ ತಿಳಿಸಿ ಹೇಳ್ಕೊಡ್ತಿದ್ದೆ ಒಂದಷ್ಟು ಎಲ್ಲ. ಸೊ ಇಲ್ಲಿ ಬಂದಮೇಲೆ ನನಗೆ ಸ್ವಲ್ಪ ಆ ಒಂದು ಇದು ಸಿಕ್ತು, ಏನಂದರೆ ಅಮ್ಮನ ಮನೇಲಿ ಸಿಗುತ್ತಲ್ಲ ಆ ಥರದೊಂದು ಟ್ರೀಟ್ಮೆಂಟು ನನಗೆ ಅತ್ತೆ ಮನೇಲಿ ಸಿಕ್ತು. ಸೊ ಕುಸುಮಮ್ಮ ಏನು ಮಾಡ್ತಿದ್ರು, ಅವ್ರು ಎಲ್ಲನೂ ಕಂಪ್ಲೀಟ್ ಮಾಡ್ತಿದ್ರು, ನಾನು ನೀಟಾಗಿ ರೆಡಿಯಾಗಿ ಹೋಗಿ ನಮಸ್ಕಾರ ಮಾಡಕ್ಕೆ ಅಷ್ಟು ಪ್ರೀತಿ ಕಾಳಜಿ ತಾಯಿ ಮನೇಲಿ ಸಿಗಬೇಕಾದ ಒಂದು ಇದು ಇಲ್ಲಿ ಸಿಗ್ತಿದೆ. ಯಾಕೆಂತಂದ್ರೆ ತಾಯಿ ಮನೇಲಿ ಆ ಜವಾಬ್ದಾರಿನ ಹೊತ್ತಿದ್ರಿಂದ ಬಹುಶಃ ಇಲ್ಲಿ ನನಗೆ ಆ ಒಂದು ಆರಾಮ ಸಿಕ್ಕಿದೆ. ಓಕೆ. ಅಂದ್ರೆ ಈಗ ಹಬ್ಬ ಅಂತ ಬಂದಾಗ ತಿಂಡಿ, ಅದ್ರಲ್ಲೂ ನಾವು ಈ ಗಣಪತಿ ಹಬ್ಬ, ಗೌರಿ ಹಬ್ಬ ಅಂತ ಬಂದಾಗ ಸ್ವಲ್ಪ ಗಣಪತಿಗೆ ತಿಂಡಿ ಪ್ರಿಯ ಜಾಸ್ತಿ ಅಂತ ಜಾಸ್ತಿ ತಿಂಡಿಗಳನ್ನೆಲ್ಲ ಮಾಡ್ತಾ ಇರ್ತೀವಿ. ಸೊ ನಿಮ್ಮ ಮನೆಯಲ್ಲಿ ಎಲ್ಲರೂ ಕಲಾವಿದರಾಗಿರೋದ್ರಿಂದ ಡಯಟು ಆ ಥರ ಎಲ್ಲ ಏನಾದರೂ ಇತ್ತಾ, ಇಲ್ಲ ನಾರ್ಮಲ್ ಎಲ್ಲ ಏನೂ ಇಲ್ಲ. ತಿಂತೀವಿ, ಆರೋಗ್ಯಕರವಾಗಿರುವಂಥದ್ದನ್ನು ತಿಂತೀವಿ ಆದಷ್ಟು. ಸೊ ಮಧ್ಯದಲ್ಲಿ ಒಂದಷ್ಟೆಲ್ಲ ಇರುತ್ತೆ, ಬಟ್ ಈಗ ಕಮ್ಮಿ ಮಾಡಿದ್ದೀನಿ ನಾನೆಲ್ಲ ಸ್ವಲ್ಪ ಒಂದಷ್ಟು ಜಂಕ್ ಫುಡ್ಸ್ನೆಲ್ಲ. ಸೊ ಮನೇಲೆಲ್ಲ ಆಬ್ವಿಯಸ್ಲಿ ಹಬ್ಬ ಅಂತ ಬಂದಾಗ ಅದೇ ಮೇನ್ ಇದು ವಿಷಯ. ಸೊ ಬಾಳೆ ಎಲೆ ಊಟ, ಎಲೆ ತುಂಬಷ್ಟು ಅಡುಗೆ ಮಾಡ್ತಿದ್ವಿ ಎಲ್ಲರೂ. ಸೊ ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಸೊ ನಂದೇ ಮೇಯ್ನ್ ಅಡುಗೆ ನಡೆಯೋದು ಮನೇಲಿ. ಸೊ ಇಲ್ಲಿ ಅವಿನಾಶ್ ಮನೇಲಿ ನನಗೆ ಅಮ್ಮ ಅವರು ಒಂದು ಸ್ವಲ್ಪ ಸಪೋರ್ಟ್ ಮಾಡ್ತಾರೆ, ಎಲ್ಲನೂ ಕಂಪ್ಲೀಟ್ ಅಡುಗೆ ಗಿಡಿಗೆಗೆಲ್ಲ ಅವರು ಸಖತ್ ಅಡುಗೆ ಮಾಡ್ತಾರೆ. ಸೊ ತಾಯಿ ಮನೇಲಿ ಜಾಸ್ತಿ ನಾನೇ ಅಡುಗೆ ಮಾಡ್ತಿದ್ದಿದ್ದು. ಓಕೆ. ತುಂಬ ಜನ ನಿಮ್ಮ ಡೈಲಾಗ್ ನೋಡಿ ಇಷ್ಟಪಟ್ಟಿದ್ದಾರೆ. ನೀವು ಇಲ್ಲಿ ಬರ್ತಿದ್ದಂಗೆ ನನಗೂ ತುಂಬ ಜನ ಡೈಲಾಗ್ ಹೇಳಿಸ್ಬೇಕು ಅಂತ ಹೇಳ್ತಾ ಇದ್ರು. ಫಾರ್ ಎ ಚೇಂಜ್ ನಾನು ಡೈಲಾಗು ಹೇಳಿಸ್ತೀನಿ. ಗಣಪತಿ ಮತ್ತು ಗೌರಿ ಇಲ್ಲಿ ಅಕ್ಕಪಕ್ಕ ಇರೋದ್ರಿಂದ ಓಕೆ ಅದನ್ನೊಂಚೂರು ಅಡ್ಜಸ್ಟ್ ಮಾಡಿಕೊಂಡು ಡೈಲಾಗು ಹೇಳಿಸ್ತೀನಿ. ಅದಕ್ಕಿಂತ ಮುಂಚೆ ತುಂಬ ಜನಕ್ಕೆ ಗೊತ್ತಿಲ್ಲ, ನೀವು ತುಂಬ ಚೆನ್ನಾಗಿ ಹಾಡು ಹೇಳ್ತೀರಾ ಅಂತ. ರಂಗಭೂಮಿ ಕಲಾವಿದರು ಅಂತ ಅಂದಮೇಲೆ ಅಫ್ಕೋರ್ಸ್ ಅವ್ರಿಗೆ ಆ ವಾಯ್ಸು, ಬೇಸು ಅದೆಲ್ಲವೂ ಕೂಡ ಇರುತ್ತೆ. ಸೊ ಇವತ್ತು ಗಣಪತಿ ಹಬ್ಬ ಆಗಿರೋದ್ರಿಂದ ಮೊದಲಿಗೆ ಒಂದು ಹಾಡು ಹೇಳ್ಬಿಟ್ಟು ಆಮೇಲೆ ಮಾಫಿ ಮಾಡಿಸ್ಕೊಂಡು ಡೈಲಾಗಿಗೆ ಹೋಗೋಣ ಅಂತ. ಎಸ್ ಓಕೆ. ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಗೈದು ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ.
ಸಾಂಗ್ ಬರುತ್ತೆ, ಆಮೇಲೆ ಡಿಸೈನ್ ಮಾಡೋದಕ್ಕೆ ಬರುತ್ತೆ, ಆ್ಯಕ್ಟಿಂಗ್ ಅಂತೂ ಹೇಳೋ ಹಾಗಿಲ್ಲ, ಡೈಲಾಗ್ ಅಂತೂ ಹೇಳೋ ಹಾಗಿಲ್ಲ. ಸೊ ಇಷ್ಟೆಲ್ಲ ಬಂದಮೇಲೆ ಸ್ಕ್ರಿಪ್ಟ್ ರೈಟಿಂಗ್ ಪ್ಲ್ಯಾನ್ ಏನಾದರೂ ಇದೆಯಾ? ನನಗೆ ಅಂದರೆ ಸ್ಕ್ರಿಪ್ಟ್ ರೈಟಿಂಗ್ ಅನ್ನೋದಕ್ಕಿಂತ ಗೊತ್ತಿಲ್ಲ, ಈಗ ಕಲಾವಿದೆಯಾಗಿ ಒಂದಷ್ಟು ಕಲಿಕೆನ ಶುರು ಮಾಡಿದ್ದೀನಿ. ಈ ಒಂದು ಕಲಾವಿದ ಜರ್ನಿನ ನಾನು ಪೀಸ್ಫುಲ್ಲಾಗಿ ಖುಷಿಯಾಗಿ ಅನುಭವಿಸ್ತೀನಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಅದಾದಮೇಲೆ ನನಗೆ ಮುಂದೆ ಯಾವಾಗಲಾದರೂ ಅವಕಾಶ ಸಿಕ್ಕರೆ ನಿರ್ದೇಶನ ಮಾಡಬೇಕು ಅನ್ನೋ ಆಸೆ ಇದೆ. ಸೊ ಡೈರೆಕ್ಟ್ ಮಾಡೋ ಆಸೆ ತುಂಬ ಇದೆ. ಅದಕ್ಕೆ ಅಂದರೆ ಬರೀ ಆಸೆ ಇದ್ರೆ ಸಾಲದಲ್ಲ. ಸೊ ಕಲಾವಿದ ಆಗೋದಕ್ಕೆ ಇಷ್ಟು ವರ್ಷ ನಾನು ನನ್ನ ಜರ್ನಿ ಬಂದಿದೆ ಅಂದರೆ, ಸೊ ಅದು ಡೈರೆಕ್ಟರ್ ಆಗೋ ಒಂದು ಇದು ಆಸೆಗೂ ಒಂದಷ್ಟು ಕಲಿಕೆಗಳು ಬೇಕಲ್ಲ. ಸೊ ಅದು ಒಂದು ಕಲಿಕೆ ಇಟ್ಕೊಂಡಿದ್ದೀನಿ, ನೋಡೋಣ. ಖಡಕ್ ಆಫೀಸರ್ ಆದಮೇಲೆ ನಾವು ದ ಫ್ಯೂಚರಲ್ಲಿ ಡೈರೆಕ್ಟರ್ ಪ್ರಿಯಾ ಅಂತಲೂ ನಾವು ನೋಡಬಹುದು. ಆಂಜನೇಯ, ಥ್ಯಾಂಕ್ ಯು. ಈ ಹಬ್ಬದ ದಿನ ಆ ಥರ ಬೇಗ ಆಗಲಿ ಅಂತ ನಾನು ಕೂಡ ಕೇಳಿಕೊಳ್ತೇನೆ. ಡೆವಿಲ್ ಅನ್ನೋ ಪಾತ್ರ ಸೀರಿಯಲ್ ಆದ್ರೂ ಕೂಡ ತುಂಬ ಮೆಚ್ಚುಗೆಯನ್ನು ಗಳಿಸಿದಂಥ ಪಾತ್ರ. ಅದರಲ್ಲಿ ನಿಮ್ಮ ಅಭಿನಯ, ನಾನು ಆ ಸೀರಿಯಲ್ ನೋಡುವಾಗ ನಾನು ಯಾವಾಗಲೂ ಅಂದ್ಕೊಳ್ಳೋದು, ನಾನು ಅಂದ್ಕೊಳ್ತಾ ಇದ್ದಿದ್ದು, ಇವತ್ತು ನೇರವಾಗಿ ನೀವೇ ಸಿಕ್ಕಿರೋದ್ರಿಂದ ನಿಮಗೆ ಹೇಳಬೇಕು ಅನಿಸ್ತಿರೋದು, ನಿಮ್ಮ ಕಣ್ಣಲ್ಲಿ ತುಂಬ ಅಟ್ರಾಕ್ಷನ್ ಇದೆ, ಕಣ್ಣಲ್ಲೇ ಎಲ್ಲ ಅಭಿನಯಿಸ್ತೀರಾ ಅಂತ ಅನಿಸುತ್ತೆ. ನಿಮ್ಗೆ ಅದು ವರದಾನ ಅಂತ ಯಾರಾದರೂ ಹೇಳಿದಾರಾ, ಅನಿಸಿದೆಯಾ? ಹೇಳಿದ್ದಾರೆ. ಅಂದರೆ ಆಬ್ವಿಯಸ್ಲಿ ಎಸ್, ಕಣ್ಣಲ್ಲಿ ತುಂಬ ಜನ ಹೇಳಿಲ್ಲ, ಬಟ್ ಹೇಳಿದ್ದಾರೆ. ಓಕೆ. ಅದರಲ್ಲೂ ಅಭಿನಯ ಅನ್ನೋದು ನಿಮ್ದು ಕಣ್ಣಲ್ಲೇ ಇರ್ತಿತ್ತು. ಅಂದರೆ ಒಂದು ವಿಲನ್ ಅಂತ ಅಂದಾಗ ನಮ್ಗೆ ಅದು ಗೊತ್ತಾಗ್ಬಿಡುತ್ತೆ, ಇದು ವಿಲನ್ ಪಾತ್ರಕ್ಕೆ ಸೂಟ್ ಆಗುತ್ತೆ ಅಂತ. ಆ ಪಾತ್ರನೂ ನಿಮ್ಮ ತುಂಬ ಮನಗಳಿಗೆ ಮುಟ್ಟಿಸಿದಂಥ ಪಾತ್ರ. ಸೊ ಅದಕ್ಕೆ ಹೇಗೆ ಆಫರ್ ಬಂತು? ನೀವು ಕಾಸ್ಟ್ಯೂಮ್ ಡಿಸೈನರ್ ಅಂತ ಗೊತ್ತಾದ್ಮೇಲೆ ನಾನು ಅಂದ್ಕೊಳ್ತಿದ್ದೆ ಮೇ ಬಿ ಇವರೇ ಅದಕ್ಕೆ ಕ್ಲೀನಾಗಿ ರೆಡಿ ಆಗ್ತಿದ್ರು ಅನ್ಸುತ್ತೆ, ಅದಕ್ಕೆ ಆ ಪಾತ್ರ ಅಷ್ಟು ಹೈಲೈಟ್ ಆಯಿತು ಅಂತ ಅನ್ಸುತ್ತೆ ಅಂತ. ಆ ಪಾತ್ರದ ಬಗ್ಗೆ ಹೇಳೋದಾದ್ರೆ, ಲಕ್ಷಣ ನನಗೆ ತುಂಬ ಅಂದರೆ ತುಂಬ ಸ್ಪೆಷಲ್. ಯಾಕೆಂತಂದರೆ ನನ್ನ ಲೈಫ್ ನಾನು ಮರೆಯೋಕ್ಕಾಗದೇ ಇರೋ ಒಂದು ಸ್ಟೇಜಲ್ಲಿದ್ದೆ ನಾನು ಅವಾಗ. ನನ್ನ ಕಂಪ್ಲೀಟ್ ಫ್ಯಾಮಿಲಿ ಕೋವಿಡ್ ಟೈಮ್ ಅದು. ಸೊ ಕೋವಿಡ್ ಟೈಮ್ನಲ್ಲಿ, ಅದು ಕೋವಿಡ್ ಆಗೋದಕ್ಕೂ ಮೊದಲು ನಾನು ಕ್ಯಾಂಟೀನ್ ನಡೆಸ್ತಾ ಇದ್ವಿ ನಮ್ಮ ಫ್ಯಾಮಿಲಿಯಿಂದ. ಸೊ ಆ ಕ್ಯಾಂಟೀನ್ ಸ್ಟಾಪ್ ಆಗೋಯ್ತು. ಆಮೇಲೆ ಒಂದಷ್ಟು ಯಾವುದೂ ಆಫರ್ಸ್ ಇರಲಿಲ್ಲ ಆ್ಯಕ್ಟ್ ಮಾಡೋದಕ್ಕೆ. ಮತ್ತು ರೆಗ್ಯುಲರ್ ಆಗಿ ನಾವು ಥಿಯೇಟರಲ್ಲೂ ಹೆಚ್ಚು ನಾವು ವರ್ಕ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆ ಟೈಮ್ನಲ್ಲಿ ಎಲ್ಲ ಆನ್ಲೈನ್ ಕ್ಲಾಸಸ್ ಶುರು ಆಗಿಬಿಟ್ಟಿತ್ತು. ಸೊ ಆನ್ಲೈನಲ್ಲಿ ಕ್ಲಾಸಸ್ ನಡೆಯೋ ಥರ. ಸೊ ನಮಗೆ ಸ್ಟೇಜಿಗೆ ಇಳಿದು ಜನನ ಸೇರಿಸಿ ಆ ಥರ ಸಂಘಟನೆ ಮಾಡಿ ಕ್ಲಾಸ್ ಮಾಡಿ ಗೊತ್ತಿತ್ತು. ನನಗೆ ಪರ್ಸ್ನಲ್ ಆಗಿ ಒಂದಷ್ಟು ಈಗ ಅಪ್ಡೇಟ್ ಇದೆಲ್ಲ ಇದೆಯಲ್ಲ, ಅದೆಲ್ಲ ಸ್ವಲ್ಪ ಕಮ್ಮಿ ನಾನು. ಸೊ ನಾ ಓಲ್ಡ್ ಸ್ಕೂಲ್. ಸೊ ಅವಾಗ ನಾನು ಏನು ಮಾಡಬೇಕಂತ ಗೊತ್ತಾಗಿರಲಿಲ್ಲ. ಸೊ ಅವಿನಾಶ್ ಅವರು ಒಂದಷ್ಟು ಟ್ರಾವೆಲಿಂಗಲ್ಲಿದ್ದರು, ಅವರು ನಾವು ಒಂದಷ್ಟು ಸ್ಪಿರಿಚುವಲ್ ಪ್ರಾಕ್ಟೀಸ್ನಲ್ಲಿದ್ದರು. ಸೊ ನನ್ನ ಒಂದು ಗುಣ ಏನು ಅಂತ ಅಂದರೆ, ನನ್ನ ಸಂತೋಷ ಆದರೆ ಹಂಚ್ಕೊಂಡ್ಬಿಡ್ತೀನಿ. ಸೊ ಕಷ್ಟ ಆ ಥರ ಏನಾದರೂ ಬಂತು ಅಂತಂದರೆ ನಾನು ಅದನ್ನು ಹಂಚಕ್ಕೆ ಇಷ್ಟಪಡಲ್ಲ. ಸೊ ನಾನು ಯಾರಿಗೂ ಹೇಳ್ಕೊತಿರ್ಲಿಲ್ಲ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀನಿ, ಫ್ಯಾಮಿಲಿ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಿದೆ ಅಂತ ನಾನು ಅವಿನಾಶ್ವರೆಗೂ ತಲುಪಿಸ್ತಿರ್ಲಿಲ್ಲ. ಸೊ ಅವ್ರ ಪ್ರಾಕ್ಟೀಸಿಗೆ ತೊಂದರೆ ಆಗಬಾರ್ದು ಅಂತ ಅಂದ್ಬಿಟ್ಟು ಎಲ್ಲನೂ ನಾನೇ ನಿಭಾಯಿಸೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಆ ಟೈಮ್ ಹೆಂಗೆ ಅಂದರೆ, ಇದನ್ನ ಎಲ್ಲೂ ಹೇಳಿಲ್ಲ, ಈ ಕಲಾವಿದರಿಗೆ ರೇಷನ್ ಕಿಟ್ ಎಲ್ಲ ಕೊಡ್ತಿದ್ರಲ್ಲ, ನಾನು ಹೋಗಿ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಬರ್ತಿದ್ದೆ. ಅದರಿಂದ ನಮ್ಮ ಮನೆದು ಇದು ನಡೆದಿತ್ತು, ಊಟ ಎಲ್ಲ ನಡೆದಿತ್ತು. ಸೊ ಸಂಚಾರಿ ವಿಜಯ್ ಅವರ ಒಂದು 3 ದಿವಸ 4 ದಿವಸಕ್ಕೂ ಹಿಂದೆ ನಮ್ಮ ಮನೆಗೆ ಬಂದು ಕಿಟ್ಟೆಲ್ಲ ಕೊಟ್ಟು ಹೋಗಿದ್ರು ಪಾಪ. ಸೊ ನಾವು ಒಂದು ಸಿನಿಮಾ ಮಾಡಿದ್ವಿ, ಅದನ್ನು ನೋಡ್ತೀನಿ ಬಂದು ಇದೆಲ್ಲ ಮುಗಿಸ್ಬಿಡ್ತೀನಿ ಅಂತೆಲ್ಲ. ಸೊ ಅಷ್ಟು ಒಂದು ಲೋ ಫೇಸ್ ನಂದು ಆ್ಯಕ್ಚುಲಿ. ಸೊ ಆ ಟೈಮಲ್ಲಿ ನನಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಕಾಲ್ ಬರುತ್ತೆ, ಜಗನ್ನಿಂದ ಕಾಲ್ ಬರುತ್ತೆ. ಜಗನ್ ಕಾಲ್ ಮಾಡಿಬಿಟ್ಟು ಈ ಥರ ಲಕ್ಷಣ ಅಂತ ಶುರು ಮಾಡ್ತಾ ಇದ್ದೀವಿ, ಒಂದು ಲುಕ್ ಟೆಸ್ಟಿಗೆ ಬರಬಹುದಾ ಅಂತ ಅಂದ್ಬಿಟ್ಟು. ನಾನು ಓಕೆ, ಸೀರಿಯಲ್ ನನಗೆ ಅಭ್ಯಾಸ ಇಲ್ಲ, ಸೀರಿಯಲ್ ನಾನು ಮಾಡಿದ್ದು ಆವಾಗಲೇ. ಲುಕ್ ಟೆಸ್ಟ್ಗೆ ಹೋದೆ, ನನ್ನ ವಾಯ್ಸ್ ಮತ್ತು ಹೈಟ್ ಎಲ್ಲ ನೋಡಿಬಿಟ್ಟು ಸೆಲೆಕ್ಟ್ ಆಗಿಬಿಟ್ಟೆ. ನಾನು ಒಂದು ಡೈಲಾಗ್ ಕೊಟ್ಟಿದ್ರು, ಆ ಡೈಲಾಗ್ ಹೇಳಿದಾಗ ನಾನು ಸೆಲೆಕ್ಟ್ ಆಗಿಬಿಟ್ಟೆ. ಎಷ್ಟು ಖುಷಿ, ನಾನು ಅದನ್ನು ಸೆಲೆಬ್ರೇಟ್ ಮಾಡಿದ್ದೀನಿ ಅಂತಂದರೆ. ಸೊ ಲಕ್ಷಣ ನಂಗೆ ಯಾಕೆ ಸ್ಪೆಷಲ್, ಡೆವಿಲ್ ಕ್ಯಾರೆಕ್ಟರ್ ಯಾಕೆ ಸ್ಪೆಷಲ್ ಅಂದರೆ, ನಾನು ಯಾರ್ಯಾರು ವಿಜಿ ಸರ್ ಇರ್ಬೋದು, ಅವಿನಾಶ್ ಇರ್ಬೋದು, ಮಂಡ್ಯ ರಮೇಶ್ ಸರ್ ಇರ್ಬೋದು, ಮತ್ತು ನನ್ನ ಗುರುಗಳು ಅನಂತರಾಮ್ರು ಇರ್ಬೋದು, ಮತ್ತು ಜಗನ್ ಕೂಡ ನನ್ನ ಲೈಫ್ನಲ್ಲಿ ಒಂದಷ್ಟು ಜನನ ನಾನು ಮರೆಯಲ್ಲ. ನನ್ನ ಕಡೆ ಉಸಿರಿರೋ ತನಕ ಅವ್ರ ಋಣ ಇದೆ ನನ್ನ ಮೇಲೆ. ಡೈಲಾಗ್ ಹೇಳಬೇಕು ಅಂತ ಹೇಳ್ತಾನೆ ಇದ್ದಾರೆ. ಒಂದು ಡೈಲಾಗ್ ಇರೋದ್ರಲ್ಲಿ ಹೇಳಬಹುದಾದ ಡೈಲಾಗ್, ಇರೋದ್ರಲ್ಲಿ ನಂದು ಎಲ್ಲ ಡೈಲಾಗಲ್ಲೂ ಓಕೆ. ನೀವು ಸ್ವಲ್ಪ ಹೊತ್ತಿಗೆ ಈ ಕಡೆ ತಿರ್ಗೋದು ಬೇಡ ಅನ್ಸುತ್ತೆ, ಈ ಕಡೆನೇ ತಿರ್ಕೊಂಡು ಹೇಳಿ. ಗಣೇಶನ ನಾನು ನೋಡ್ತಾನೇ ಇಲ್ಲ. ಅಯ್ಯೋ ಆಂಜನೇಯ. ಎಸ್,
ಇರೋದ್ರಲ್ಲಿ ನಾನು MLA ಒಂದು ಡೈಲಾಗ್ ಹೇಳ್ತೀನಿ, ಅದು ವೈರಲ್ ಆಗಿತ್ತು. ಸೊ ಅದು ಹೇಳ್ತೀನಿ. ಅದ್ರ ನೆಕ್ಸ್ಟ್ ಡೈಲಾಗು ಅದರಲ್ಲೂ ಇದೆ. ಪರವಾಗಿಲ್ಲ, ಹಾಗೆ ಮೇಂಟೈನ್ ಮಾಡ್ಬಿಡಿ. ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ, ನೀವು ನನ್ನ ಜೊತೆ ಕೈ ಜೋಡಿಸ್ಬೇಕು. ದೇವರೇ, ಈ ಕಾಕಿ ಇದೆಲ್ಲ ಏನು ಡೌಗಳನ್ನೆಲ್ಲ ತುಂಬಾ ಬೇಜಾನ್ ನೋಡಿದೀನಿ ಅಂತ ನೀವು ಹೇಳ್ಬೇಕು. ಓಕೆ ಇದು ಓಕೆ. ನಾನು ವಾಪಸ್ ಹೇಳ್ತೀನಿ, ಬಟ್ ನಿಮ್ಗಲ್ಲ. ಓಕೆ, ನೋ ಪ್ರಾಬ್ಲಮ್. ಎಸ್. ಈ ಕಾಕಿ ಡೌಗಳನ್ನೆಲ್ಲ ತುಂಬಾ ನೋಡಿದ್ದೀನಿ. ಈಗಷ್ಟೇ ಬೇಲ್ ಮೇಲೆ ಹೊರಗೆ ಬಂದಿದ್ಯಾ, ಜಾಸ್ತಿ ಮಾತಾಡಿದ್ರೆ ತೆಗೆದ್ಮೇಲೆ ಒದ್ದೊಳಗೆ ಹಾಕ್ಬಿಡ್ತೀನಿ. ತುಂಬಾ ಚೆನ್ನಾಗಿದೆ ಡೈಲಾಗ್. ಯಾವ್ದಾದ್ರು ವೇದಿಕೆ ಮೇಲೆ ಹೋದಾಗ ನಿಮ್ ಡೈಲಾಗ್ ಸಖತ್ತಾಗಿದೆ ಹೇಳಿ ಅಂದಾಗ ಎಷ್ಟು ಹಿಂಸೆ ಆಗುತ್ತೆ. ಅಯ್ಯೋ, ತುಂಬಾ ಮುಜುಗರ ಆಗುತ್ತೆ, ಎಷ್ಟು ಆಭಾಸ ಆಗುತ್ತೆ ಅಂದ್ರೆ ಎಷ್ಟು ಖುಷಿಲ್ ಕೇಳ್ತಾರೆ, ಆದ್ರೆ ನಾನು ಅಷ್ಟು ಖುಷಿಲ್ ಹೇಳಕ್ಕಾಗಲ್ವಲ್ಲ ಅಂತ ಬೇಜಾರಾಗುತ್ತೆ. ಈಗ ಮೊನ್ನೆ ಯಾರು ನನಗೆ ಕಳ್ಸಿದ್ರು, ಅದನ್ನ DJ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ. ನೀನೇನು ನಗ್ತಿದ್ಯಾ ಬೋಸುಡಿಕೆ ಅನ್ನೋದನ್ನ DJ ಮಿಕ್ಸ್ ಮಾಡಿ. ಎಷ್ಟು ಆಭಾಸ ಆಗ್ತಿತ್ತು ಕೇಳೋದಕ್ಕೆ. ಅಂದ್ರೆ ಯಾವ ತರ ಕೇಳ್ತಾರೆ, ಹಾಡಲ್ಲಿ ಇಟ್ಕೊಂಡು ಹೆಂಗೆ ಕೇಳ್ತಾರೆ ಇದನ್ನ ಅಂತ ನನಗೆ ಇವತ್ತಿಗೂ ಅರ್ಥ ಆಗಲ್ಲ. ಬಟ್ ಜನರ ಪ್ರೀತಿ ಏನು, ಅದು ಸಿಕ್ತಿರೋದಕ್ಕೆ ನಾನು ಖುಷಿ ಪಡಬೇಕು. ಆ ಡೈಲಾಗ್ ನಾ ಹೇಳ್ಬೋದು, ನಾವು ಒಂಚೂರು DJ ಮಿಕ್ಸ್ ಮಾಡಿ ಕೇಳುವ ಅಂತ. ಎಲ್ಲ ಪಾಪ ಶುಂಠಿಗೆ ಹೇಳೋದೇನೆ. ನೀನು ನಗ್ತಿದ್ಯಾ ಬೋಸುಡಿಕೆ, ಆಕ್ಸಿಡೆಂಟ್ ಜಾಗದಲ್ಲಿ ಸಿಕ್ಕಿರೋದು ನಿಂದೇ ಗಾಡಿ. ತುಂಬ ನನಗೆ ಈ ಕೋಟಿ ಸಿನಿಮಾ ನೋಡಿ ನಿಮ್ಮ ಈ ಡೈಲಾಗು ಈ ಸಿನಿಮಾನ ನೋಡಿದ್ರೆ ಇವ್ರು ಅವರೇನಾ ಅಂತ ಅನ್ಸಕ್ ಶುರು ಆಗ್ಬಿಡುತ್ತೆ. ನಿಮ್ಗೆ ಅನ್ಸುತ್ತಾ ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಎಷ್ಟು ವ್ಯತ್ಯಾಸ? ಆ ಸ್ವಿಚ್ ಆಗೋದಿದೆಯಲ್ಲ, ಅದು ನಮ್ಮ ಮನಸ್ಸಿನ ಮೇಲೆ ಅಥವಾ ನಮ್ಮ ಮೇಲೆ ಏನಾದ್ರು ಪರಿಣಾಮ ಬೀರುತ್ತಾ, ನಮ್ಮ ಅಕ್ಕಪಕ್ಕ ಇರೋರ ಮೇಲೆ ಏನಾದ್ರು ಪರಿಣಾಮ ಬೀರುತ್ತಾ? ನಂಗೆ ಅದು ಯಾವಾಗ್ಲೂ ಕಾಡ್ತಾ ಇರುತ್ತೆ. ಆ ಥರ ಎಲ್ಲ ಏನಿಲ್ಲ. ಅಂದ್ರೆ ಒಂದಷ್ಟು ಜನ ಇದ್ದಾರೆ, ಪಾತ್ರ ಹಾಕ್ಬಿಟ್ರೆ ಅದರಿಂದ ಆಚೆನೆ ಬರಕ್ ಆಗ್ತಿರಲ್ಲ ಅವರಿಗೆ. ಸೊ ಸ್ಟಕ್ ಆಗ್ಬಿಡ್ತಾರೆ. ಸೊ ನಾನು ಆ ತರ ಕಲಾವಿದ್ರು ನೋಡಿದೀನಿ, ಬಟ್ ನನಗೆ ಆ ತರ ಸಮಸ್ಯೆ ಯಾವತ್ತೂ ಆಗಿಲ್ಲ. ಸೊ ನಾನು ಸ್ಟೇಜ್ ಹತ್ತುವಾಗ್ಲ ಅಥವಾ ಕ್ಯಾಮ್ರಾ ಮುಂದೆ ಬರುವಾಗ ಪಾತ್ರದಲ್ಲಿರ್ತೀನಿ, ಅಲ್ಲಿಂದ ಆಚೆ ಬಂದು ಮೇಕಪ್ ತೆಗೆದ್ರೆ ನಾನು ಪ್ರಿಯ ಆಗ್ಬಿಡ್ತೀನಿ. ಸೊ ಅದೊಂದು ಶಕ್ತಿ ಇದೆ, ಐ ಮೀನ್ ಭಗವಂತ ಕೊಟ್ಟಿಯಾನೆ. ಸೊ ಬಟ್ ನನಗೆ ಒಂದು ಖುಷಿ ವಿಷಯ ಏನಂತ ಅಂದ್ರೆ, ನಾನು ಇದುವರೆಗೂ ಯಾವ್ಯಾವ ಪಾತ್ರನ ಹಾಕಿದ್ದೀನಿ, ಯಾವ್ಯಾವ ಪಾತ್ರಗಳು ಸಿಕ್ಕಿದ್ದು ಒಂದಕ್ಕಿಂತ ಒಂದು ವಿಭಿನ್ನ. ಸೊ ಒಂದರಲ್ಲಿ ಹೌಸ್ ವೈಫ್ ಆಗಿರಬಹುದು, ಸೊ ಒಂದರಲ್ಲಿ ಖಡಕ್ ಪೊಲೀಸ್ ಆಫೀಸರು, ಇನ್ನೊಂದರಲ್ಲಿ ಡಾಕ್ಟರ್ ಆಗಿ, ಇನ್ನೊಂದರಲ್ಲಿ ಟೀಚರ್ ಆಗಿ, ಇನ್ನೊಂದರಲ್ಲಿ ಸಾದಾ ಸೀದಾ ಒಂದು ಅಂದ್ರೆ ಯಾರ ಸಪೋರ್ಟು ಇಲ್ಲದೆ ಒಂದು ಮಗಳನ್ನ ಬೆಳೆಸೋ ತಾಯಿ ಆಗಿ. ಸೊ ಇನ್ನೊಂದು ನಂದು ಜೀನಿಯಸ್ ಮುತ್ತ ಅಂತ ಅಂದ್ಬಿಟ್ಟು August 9th ಅದು ರಿಲೀಸ್ ಆಗಿತ್ತು ಭೀಮಾ ಜೊತೆ. ಅದರಲ್ಲಿ ಒಂದು ಸೋಲಿಗರ ಹೆಣ್ಣು ಮಗಳಾಗಿ, ಟ್ರೈಬಲ್ ಹುಡುಗಿಯಾಗಿ. ಸೊ ಈ ತರದೊಂದು ಬೇರೆ ಬೇರೆ ತರ ಪಾತ್ರಗಳು ಸಿಕ್ಕಿದೆ ನನಗೆ. ಅದೊಂದು ತುಂಬಾ ಸಂತೋಷದ ವಿಷಯ. ಯಾಕೆಂತಂದ್ರೆ ಕಲಾವಿದೆಯಾಗಿ ನಂಗೆ ಸ್ಟಡಿ ಮಾಡ್ತಿರ್ತೀನಲ್ಲ, ಸ್ಟಡಿ ಮಾಡೋದಕ್ಕೆ ಇದೆಲ್ಲ ಆಕ್ಚುಲಿ ನನಗೆ ಪ್ರತಿ ಪಾತ್ರಗಳು ಪುಸ್ತಕ ತರ. ಓಕೆ, ಭೀಮಾ ಸಿನಿಮಾ ನಾನು ಈ ಕ್ವಶನ್ ಕೇಳಬೇಕು ಅಂತ ಅನ್ಕೊಂಡೆ. ಅಮ್ಮ ಟೀಚರ್ ಅಂತ ಹೇಳಿದ್ರಿ ಅಲ್ವಾ? ಸೊ ಆ ಗಂಡನ ಮನೆಯಲ್ಲೂ ಸ್ವಲ್ಪ ಬಹಳ ಸಂಪ್ರದಾಯವಾಗಿರೋದು. ಈ ಸಿನಿಮಾ ಅಪ್ಪ ಅಮ್ಮ ಮತ್ತೆ ಅತ್ತೆ ಮಾವ ಎಲ್ಲ ನೋಡಿದ್ಮೇಲೆ ಮನೆಗೆ ಹೋದ್ಮೇಲೆ ಡೈಲಾಗ್ ಹೇಳು ಅಂತ ಹೇಳಿದ್ರ? ಏನ್ ಹೇಳಿದ್ರು? ಡೈಲಾಗ್ ಅಲ್ಲಿ ಸ್ಕ್ರೀನಲ್ಲಿ ಕೇಳ್ಬಿಟ್ಟು ಸುಸ್ತಾಗ್ಬಿಟ್ಟಿದ್ರು, ಮನೇಲಿ ಬೇರೆ ಕೇಳ್ತಾರೆ. ಅಯ್ಯೋ ದೇವ್ರೆ ಆಂಜನೇಯ. ಹೇಗಿತ್ತು ರಿಯಾಕ್ಷನ್ಸ್? ನಾನು ಅವ್ರ ಜೊತೆ ಸಿನಿಮಾ ನೋಡ್ಬೇಕಾದ್ರೆ ಅಲ್ಲಿ ಡೈಲಾಗ್ ಬರ್ತಿದ್ರು, ನಾನು ಹಿಂಗೆ ನೋಡ್ತಿದ್ದೆ. ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ಹಿಂಗೆ ನೋಡ್ತಿದ್ದೆ. ಬಟ್ ತುಂಬಾ ಸಂತೋಷದಲ್ಲಿ ಈ ಸಿನಿಮಾನ ನೋಡ್ತಿದ್ರು. ಅವ್ರಿಗೆ ಡೈಲಾಗಿನ್ನ ಜಾಸ್ತಿ ನನ್ನ ಮನೆಯವ್ರಿಗೆಲ್ಲ ಜನರ ಚಪ್ಪಾಳೆ, ಶಿಳ್ಳೆ, ಆ ರೆಸ್ಪಾನ್ಸ್ ನ ಕೇಳಿ ತುಂಬಾ ತೇಲ್ ಹೋಗಿದ್ರು. ಸೊ ನನಗಿನ್ನ ಜಾಸ್ತಿ ಸಂಭ್ರಮ ಅವ್ರು ಪಟ್ಟಿದ್ರು. ಸೊ ಮುದ್ದಾಡಿದ್ರು. ಒಂದು ಖುಷಿ ಇದೆ ನನಗೆ. ನನ್ನ ಗೆಲುವಿಗಿನ್ನ ಜಾಸ್ತಿ ಅಂದರೆ ನನ್ನ ಸುತ್ತ ಇರೋರೆಲ್ಲ ನನ್ನಿಂದ ಸಂತೋಷ ಪಟ್ರಲ್ಲ ಅನ್ನೋ ಒಂದು ವಿಷಯ ನಂಗೆ ಸಖತ್ ಖುಷಿ ಕೊಟ್ಟಿತ್ತು. ಓಕೆ, ನಾರ್ಮಲ್ ಆಗಿ ಹೆಣ್ಮಕ್ಳಿಗೆ ಯಾರಾದ್ರು ರೇಗಿಸಿದಾಗ ಅಥವಾ ನಮಗೇನೋ ಸಿಟ್ಟು ಬಂದಾಗ ಕಾಲೇಜಲ್ಲಿ ಅವ್ರ ಮನೆಯಲ್ಲಿ ಅಥವಾ ಅಕ್ಕಂಗೋ ತಮ್ಮಂಗೋ ತಂಗಿಗೋ ಬೈಬೇಕಾದ್ರೆ ನಾರ್ಮಲ್ ಒಂದು ಮಂಗ ಅಂತ ಬೈಬಹುದು. ಮಂಗ ನಾರ್ಮಲ್ ಅಷ್ಟು ಅಲ್ಲಿ ಆ ರೇಂಜ್ ವರೆಗೂ ಹೋಗಬಹುದು. ಓಕೆ ಮಂಗ. ನೀವು ರಿಯಲ್ ಲೈಫ್ ನಲ್ಲಿ ಜಗಳ ಮಾಡ್ಬೇಕಾದ್ರೆ ಹೈಯೆಸ್ಟ್ ಹೋಗಿದ್ದು ಇದ್ರನ್ನ ಕ್ರಾಸ್ ಮಾಡೋದು ಇದೆಯಾ? ಓಕೆ, ಅದು ಏನು ಅಂತ ಕೇಳಿ ಇಲ್ಲ, ನನ್ನ ಇದೆ ಅಂದಾಗ್ಲೇ ಫಿಕ್ಸ್ ಅದೇ ಕೇಳಬಾರ್ದು ಅಂತ. ಇದೆ. ಹೌದಾ? ಸಾಮಾನ್ಯವಾಗಿ ಅಂದ್ರೆ ನಾನು ಸೆಟ್ಟಲ್ಲೂ ಅಷ್ಟೇ ತುಂಬಾ ಪ್ರೀತಿ, ಕೋಪ ಬಂದಾಗ ಅಷ್ಟೇ ಅಲ್ಲ, ತುಂಬಾ
ತುಂಬ ಪ್ರೀತಿ ಬಂದಾಗಲೂ ನಾನೊಂದು ಪದ ಬಳಸ್ತೀನಿ, ಅದು ಫುಲ್ಲು ಲಕ್ಷಣ ಸೆಟ್ಟಲ್ಲಿ ಸಖತ್ ಫೇಮಸ್ ಆಗೋಗ್ಬಿಟ್ಟಿತ್ತು. ಓಕೆ. ಸೊ ಎಲ್ಲರೂ ಆ ಪದನ ಹೇಳೋಕ್ ಶುರು ಮಾಡ್ಬಿಟ್ಟಿದ್ರು. ಅಂದ್ರೆ ಎಲ್ಲರೂ ಬೈಯೋದಕ್ಕಲ್ಲ, ಪ್ರೀತಿಲೇ ಹೇಳಕ್ಕೆ. ಹೌದು, ತುಂಬಾ ಪ್ರೀತಿ ಬಂದಾಗ ಅಯ್ಯೋ ಮುದ್ದು, ಅಯ್ಯೋ ಚಿನ್ನ ಅಂತೀವಲ್ಲ, ಸೊ ಹಂಗೆ ನಾನು ಆ ಪದನ ಬಳಸ್ತೀನಿ. ನಮ್ಗೆ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಅನ್ಸಕ್ ಶುರು ಆಗುತ್ತೆ, ನಮ್ಗೆ ಅದೊಂದು ವೈಬ್ ಬರುತ್ತೆ, ಇದು ಪಕ್ಕಾ ವರ್ಕೌಟ್ ಆಗುತ್ತೆ, ಇದು ಕೈ ಹಿಡಿಯತ್ತೆ, ಇದು ಯಾಕೋ ಮಿಸ್ ಹೊಡಿತಿದೆ ಅಂತ. ಸಿನಿಮಾ ಶೂಟಿಂಗ್ ಟೈಮಲ್ಲಿ ಅಥವಾ ಸಿನಿಮಾ ಮುಗಿದ ಮೇಲೆ ನಿಮಗೆ ಅನಿಸ್ತಾ ಇತ್ತಾ, ನಾನು ನಿಜವಾಗ್ಲೂ ಜನರ ಮನಸ್ಸಿಗೆ ಹೋಗುತ್ತೆ ಈ ಪಾತ್ರ, ನಂಗೆ ಈ ನೇಮು ಈ ಫೇಮು ಸಿಗುತ್ತೆ ಅಂತ ಅನಿಸ್ತಾ ಇತ್ತಾ ನಿಮಗೆ? ಅಂದರೆ ಒಂದು ನಂಬಿಕೆ ಅಂತೂ ಇತ್ತು. ಯಾಕೆಂದರೆ ಸರ್ರು ಶೂಟ್ ನಡೆಯುವಾಗಲೂ ಎಲ್ಲ ನನ್ನನ್ನು ಫುಲ್ ಕಾಸ್ಟ್ಯೂಮಲ್ಲೆಲ್ಲ ನೋಡಿ, ಇವರು ಕೃಷ್ಣ ಸಾರ್ಥಕ್ ನಮ್ಮ ಪ್ರೊಡ್ಯೂಸರು, ಜಗದೀಶ್ ಸರ್ ಅವರೆಲ್ಲರೂ ನೋಡ್ಬಿಟ್ಟು ಓ ಮೇಡಮ್ ಹಾಗೆ ಕಾಣ್ತಿರಲ್ಲ ಮೇಡಮ್ ಅಂತಿದ್ರು. ಸೊ ಆವಾಗ ನನ್ನ ಒಳಗೆ ಒಂದು ಅಂದರೆ ಬೂಸ್ಟ್ ಆಗಿತ್ತು, ನನ್ನ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಬೂಸ್ಟ್ ಆಗಿತ್ತು. ಸೊ ನನಗೊಂದು ನಾವು ಏನೇ ಮಾಡಿದ್ರು ಅದನ್ನ ಹೆಂಗೆ ತೋರಿಸಿದ್ರು ಲಾಸ್ಟ್ ರಿಸಲ್ಟ್ ಜನರ ಕೈಯಲ್ಲೇ ಇರುತ್ತೆ ಯಾವಾಗ್ಲೂ. ಪ್ರೇಕ್ಷಕ ನೋಡಿ ಹೆಂಗೆ ಅಳಿದು ತೂಗ್ತಾನೆ ಅನ್ನೋದ್ರ ಮೇಲೆ ಅದಕ್ಕೆ ಆ ಮನುಷ್ಯ ಕತ್ತಿ ಮೇಲೆ ನಿಂತಂಗೆ ಅದು ಆ್ಯಕ್ಚುಲಿ. ಸೊ ನಮ್ಮನ್ನ ಬಚಾವ್ ಮಾಡಿದ್ರು, ಪ್ರೇಕ್ಷಕರಿಗೆ ಇಷ್ಟ ಆಯಿತು, ಪ್ರತಿ ಒಂದು ಇಷ್ಟ ಆಯಿತು. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಹೊಸಬ್ರು ಅನ್ನೋದು ಕಾಣಲಿಲ್ಲ, ಅಥವಾ ಅಂದರೆ ನಾನ್ ಆರ್ಟಿಸ್ಟ್ಗಳೇ ಕಾಣಲಿಲ್ಲ, ಎಲ್ಲರೂ ಟ್ರೈನ್ಡ್ ಅನ್ನೋ ಥರನೇ ಕಾಣ್ತಾರೆ ಅನ್ನೋ ಅಪ್ರಿಸಿಯೇಷನ್ಸ್ಗಳೆಲ್ಲ ಸಿಕ್ತು. ಸೊ ಖುಷಿ ಆಗುತ್ತೆ ನನಗೆ ಈ ಥರದ್ದೆಲ್ಲ. ಸಖತ್ ಅಂದರೆ ಸಖತ್ತು ಸಂಭ್ರಮ ಪಟ್ಟಿದ್ದಿದೆ ಈ ವಿಷಯದಲ್ಲಿ. ಸೊ ನನಗೆ ಆ ಒಂದು ಶೂಟ್ ನಡೆಯೋ ಟೈಮ್ನಲ್ಲೇ ಒಂದು ಕಾನ್ಫಿಡೆನ್ಸ್ ಇತ್ತು. ಆದರೆ ಈ ಲೆವೆಲ್ಗೆ ಜನ ಗಿರಿಜಾ ಪಾತ್ರನ ತಗೊಂಡು ಹೋಗ್ತಾರೆ, ಅಥವಾ ಮಂಜು, ಡ್ರ್ಯಾಗನ್ ಮಂಜು, ಅಶ್ವಿನಿ, ನನ್ನನ್ನು, ನಾವು 3 ಜನದ ಒಂದು ಪಾತ್ರಗಳನ್ನ ಇಷ್ಟು ಸಂಭ್ರಮ ಮಾಡ್ತಾರೆ, ಇಷ್ಟು ಅಪ್ರಿಸಿಯೇಷನ್ ಕೊಡ್ತಾರೆ, ಇದು ನಂಗೆ ನಿಜವಾಗ್ಲೂ ಐಡಿಯಾ ಇರಲಿಲ್ಲ. ನಿರೀಕ್ಷೆಗೆ ಮೀರಿದ ಗೆಲುವಿದೆ ಆ್ಯಕ್ಚುಲಿ. ಈಗ ನಾಟಕ, ನೀವು ತುಂಬ ನಾಟಕಗಳನ್ನು ಮಾಡಿದ್ದೀರಾ, ಸೊ ನಿಮಗೆ ಅದು ಅನುಭವ ಇರೋದ್ರಿಂದ, ನಾವು ನಾಟಕ ಅಂತ ಬಂದಾಗ ನಾವು ಲಿಮಿಟೆಡ್ ವೀಕ್ಷಕರನ್ನು ನೋಡ್ತಾ ಇರ್ತೀವಿ, ಅಥವಾ ಆಡಿಟೋರಿಯಂ ಫುಲ್ ಆಗಿರುತ್ತೆ, ನಮ್ಗೆ ಅದೊಂದು ಹಬ್ಬ ಅಂತ ಅನಿಸ್ತಾ ಇರುತ್ತೆ, ಅಲ್ಲಿ ಬರೋ ಚಪ್ಪಾಳೆ, ಅಲ್ಲಿ ಬರೋ ಶಿಲೆನೇ ನಮಗೊಂಥರ ಖುಷಿ ಅನಿಸ್ತಾ ಇರುತ್ತೆ. ಸೀರಿಯಲ್ ಅಂತ ಬಂದಾಗ ನಮಗೆ ಅಷ್ಟು ಬೇಗ ನಮಗೆ ಅದು ರೀಚ್ ಆಗಿದೆಯಾ ಆಗಿಲ್ಲ ಅನ್ನೋದು ಗೊತ್ತಾಗಲ್ಲ, ಬಟ್ ನಮಗೆ ಮುಂದೆ ಹೋಗ್ತಾ ಗೊತ್ತಾಗ್ತಿರುತ್ತೆ. ಬಟ್ ನಿಮಗೆ ಭೀಮಾ ಸಿನಿಮಾ ಆಗಿ ಅದೊಂದು ಸಕ್ಸಸ್ ಮೀಟ್ ಅಂತ ಮಾಡ್ತಿದ್ದಾಗ್ಲೇ ನಿಮಗೆ ನಮ್ಮ ಸಿನಿಮಾ ರಿಪೋರ್ಟರ್ಸ್ಗಳಿಂದನೇ ಗೊತ್ತಾಗ್ಬಿಟ್ಟಿರುತ್ತೆ, ಯಾಕಂದ್ರೆ ನಿಮ್ಮ ಸಿನಿಮಾ ನೋಡಿದ್ವಿ ಸಖತ್ತಾಗಿರುತ್ತೆ ಅಂತ ಅಲ್ಲಿಂದ ಶುರು ಆಗುತ್ತೆ ಜನರು ಚಪ್ಪಾಳೆ ಹೊಡೆಯೋದು. ಅಥವಾ ನೀವು ಹೋಗ್ಬೇಕಾದ್ರೆ ನಿಮ್ಮ ಹೆಸರನ್ನ ಮರೆತು ಆ ಸಿನಿಮಾದ ಹೆಸರನ್ನ ಕರೆಯಕ್ಕೆ ಶುರು ಮಾಡಿದಾಗಲೇ ಆ ಸಕ್ಸಸ್ ನಿಮಗೆ ಸಿಕ್ಬಿಟ್ಟಿರುತ್ತೆ ಅನ್ಸುತ್ತೆ. ಇವತ್ತು ರೋಡಲ್ಲಿ ಓಡಾಡೋದಷ್ಟೊತ್ತಿಗೆ ಯಾರಾದರೂ ಕರೀತಾರೆ, ಅಥವಾ ಯಾರಾದರೂ ನೋಡಿದಾಗ ಒಂದು ಸೆಲ್ಫಿ ಕೇಳ್ತಾರೆ ಅಂದಾಗ ಎಷ್ಟು ಖುಷಿ ಅನ್ಸುತ್ತೆ. ತುಂಬ ಖುಷಿ ಆಗುತ್ತೆ. ಅಂದರೆ ಈಗ ಒಬ್ಬ ಪ್ರಯತ್ನ ಪಡ್ತಿದ್ದ ಅಂದರೆ ನಾಯಕನ ಒಂದು ಸ್ಥಾನ ಸಿಕ್ಕಂಗೆ. ಯಾಕೆಂದರೆ ಕಲಾವಿದ್ರನ್ನ ತುಂಬ ಜನ ಮಾದರಿಯಾಗಿ ತಗೊಂಡಿರ್ತಾರೆ, ಫಾಲೋ ಮಾಡ್ತಿರ್ತಾರೆ. ಸೊ ಇದನ್ನು ನಾನು ಗೆಲುವು ಅನ್ನೋದಕ್ಕಿಂತ ಜಾಸ್ತಿ ಎಲ್ಲ ಕಡೆ ಹೇಳ್ತಾ ಇದ್ದೀನಿ. ಇದನ್ನು ಏನು ಅಂತಂದರೆ, ಇದನ್ನು ನಾನು ಗೆಲುವು ಅನ್ನೋದಕ್ಕಿಂತ ಜಾಸ್ತಿ ಜವಾಬ್ದಾರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ನನ್ನ ಹೆಗಲ ಮೇಲೆ ಒಂದು ಜವಾಬ್ದಾರಿ ಇದೆ. ಇನ್ಮೇಲೆ ಆ ಜವಾಬ್ದಾರಿನ ನೀಟಾಗಿ ಹೆಂಗೆ ಹೊರಬೇಕು, ಒಂದಷ್ಟು ಒಳ್ಳೊಳ್ಳೆ ವಿಷಯಗಳನ್ನ ನಾನು ಜನಕ್ಕೆ ಹೆಂಗೆ ಕೊಡಬಹುದು, ಯಾವ ಥರ ಕೆಲಸಗಳ ಮೂಲಕ ಕೊಡಬಹುದು ಅನ್ನೋದ್ರ ಒಂದು ಇದರಲ್ಲಿ ಇದ್ದೀನಿ ನಾನು. ಬಟ್ ಹೊರಗಡೆ ಎಲ್ಲ ಸಿಕ್ಕಾಗ ತುಂಬ ಚೆನ್ನಾಗಿ ಗಿರಿಜಾ ಅಂತ ಎಲ್ಲ ಹೇಳ್ತಾರೆ. ಆ ಚಪ್ಪಾಳೆ, ಶಿಳ್ಳೆಗಳು, ಜೈ ಗಿರಿಜಾ ಅನ್ನೋದು, ಸೊ ಇದೆಲ್ಲ ತುಂಬ ಅಂದರೆ ತುಂಬ ಒಂದು ಸಾರ್ಥಕತೆಯನ್ನು ಫೀಲ್ ಮಾಡಿಸುತ್ತೆ ನನಗೆ ಆ್ಯಕ್ಚುಲಿ. ಓಕೆ, ಇತ್ತೀಚಿನ ದಿನಗಳನ್ನ ಸಿನಿಮಾಗಳನ್ನ ನೋಡಿದಾಗ ಒಂದು ಹೆಂಗೆ ಅನಿಸ್ಬಿಡ್ತಿತ್ತು ಅಂತಂದರೆ, ಮಹಿಳಾ ಕಲಾವಿದೆ ಅಥವಾ ಫೀಮೇಲ್ ಆ್ಯಕ್ಟರ್ ಅಂತ ಬಂದಾಗ ಹೀರೋ ಜೊತೆಗೆ ಒಂದೆರಡು ಡ್ಯಾನ್ಸು, ಡುವೆಟ್ ಸಾಂಗ್ಸು, ಒಂದೆರಡು ಡೈಲಾಗು, ಅಬ್ಬಬ್ಬ ಅಂತ ಹೇಳಿದ್ರೆ ಇನ್ನದು ಲವ್ ಡುವೇಟು ಅಂತೆಲ್ಲ ಇದ್ದರೆ ಸ್ವಲ್ಪ ಡ್ರ್ಯಾಗ್ ಆಗ್ತಿತ್ತೇನೋ. ಅದನ್ನು ಹೊರತುಪಡಿಸಿದ್ರೆ ಇನ್ನು ಐಟಮ್ ಸಾಂಗಿಗೆ ಯಾರಾದರೂ ಒಬ್ರನ್ನ ಕರ್ಕೊಬರ್ತಿದ್ರು. ಮೇನ್ ಪಾತ್ರ ಅಥವಾ ಜೀವಿಸುವಂಥ ಪಾತ್ರ, ಹೀರೋನ ಬಿಟ್ಟು ಹೀರೋ ಜೊತೆಗೆ ಅಥವಾ ಸರಿಸಾಟಿಯಾಗಿ ನಿಂತ್ಕೊಳ್ಳುವಂಥ ಪಾತ್ರ ಹೆಣ್ಮಕ್ಳಿಗೆ ಸ್ವಲ್ಪ ಕಮ್ಮಿ ಆಗ್ತಿದೆಯೇನೋ ಅನ್ನೋದೊಂದು ಬೇಸರ ಆಯಿತು. ನಿಮಗೆ ಆ ಪಾತ್ರ ಸಿಕ್ಕಿದ್ದು, ಇವತ್ತು ವಿಜಯ್ ಸರ್ನ ಹೇಗೆ ನೆನೆಸ್ಕೊಳ್ತಾರೋ ಹಾಗೆ ಸೇಮ್ ಟೈಮ್ ಟಕ್ ಅಂತ ನೀವು ಕೂಡ ನೆನಪಾಗ್ತೀರಾ. ಆ ಪಾತ್ರ ಸಿಕ್ಕಿರೋದು ಅದು ಎಷ್ಟು ಲಕ್ಕಿ ಅಂತ ಅನ್ಸುತ್ತೆ ಅಂತ. ತುಂಬ ಅಂದರೆ ತುಂಬ ಲಕ್ಕಿ ಅನಿಸುತ್ತೆ. ಯಾಕೆಂತಂದರೆ ನಾನು ಸಣ್ಣ ವಯಸ್ಸಿಂದ ನನ್ನ ಸ್ಕೂಲ್ ಡೇಸಿಂದನೂ ನಾನು ಈ ಥರದ್ದು ವುಮನ್ ಓರಿಯೆಂಟೆಡ್ ಸಿನಿಮಾಗಳನ್ನ ಹೆಚ್ಚು ನೋಡ್ತಾ ಇದ್ದೆ. ನಾನು ಮಾಲಾಶ್ರೀ ಮ್ಯಾಮ್ ಆಗಿರ್ಬೋದು, ವಿಜಯಶಾಂತಿ ಮ್ಯಾಮ್ ಆಗಿರ್ಬೋದು, ಶ್ರುತಿ ಮ್ಯಾಮ್ ಆಗಿರ್ಬೋದು, ತಾರಾ ಮ್ಯಾಮ್ ಆಗಿರ್ಬೋದು, ಇವರೆಲ್ಲರೂ ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡ್ಕೊಂಡು ಬಂದವರು ಆ್ಯಕ್ಚುಲಿ. ಸೊ ಅಂದರೆ ಎಷ್ಟು ಜನ ಇದ್ದಾರೆ ವುಮನ್ ಓರಿಯೆಂಟೆಡ್ ಸಿನಿಮಾಗಳನ್ನ ಕೊಟ್ಟವರು. ಬಹುಶಃ ಈಗ ನಮ್ಮಲ್ಲಿ ಒಂದಷ್ಟು ವುಮನ್ ಓರಿಯೆಂಟೆಡ್ ಸಿನಿಮಾಗಳ ಒಂದು ಸಂಖ್ಯೆ ಕಮ್ಮಿ ಆಗಿರ್ಬೋದು. ಬಟ್ ನನ್ನ ಸ್ನೇಹಿತೆ
ಒಳ್ಳೊಳ್ಳೆ ಸಿನಿಮಾಗಳನ್ನ ಇವತ್ತಿಗೂ ಕೊಡ್ತಿದ್ದಾಳೆ, ಅಕ್ಷತಾ ಪಾಂಡವಪುರ ಅಂತ ಅಂದ್ಬಿಟ್ಟು. ಅವಳು ಅಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಾ ಇದ್ದಾಳೆ. ಸೊ ಆ ಥರದ್ದು ಅಂದರೆ ಹೆಂಗಾಗ್ಬಿಡುತ್ತೆ ಅಂತ ಅಂದರೆ, ವಿಜಿ ಸರ್ರು ಅವರ ಒಂದು ಯೋಚನೆಗೆ ನಾನು ಥ್ಯಾಂಕ್ ಯು ಹೇಳಬೇಕು. ಯಾಕೆಂತಂದರೆ ಆಫ್ಟರ್ ಸಲಗ ಆ ಥರದ್ದೊಂದು ಪವರ್ಫುಲ್ ಕ್ಯಾರೆಕ್ಟರ್ನ ಹೆಣ್ಮಗಳ ಕೈಲೇ ಮಾಡಿಸ್ಬೇಕು ಅಂತ ಅವ್ರು ಸ್ಕ್ರಿಪ್ಟ್ ಬರೆಯುವಾಗಲೇ ಅಂದ್ಕೊಂಡೇ ಬರ್ತಿದ್ದಂತೆ. ಸೊ ಅಂದರೆ ಇದನ್ನು ಒಂದು ಲೇಡಿ ವಾಯ್ಸ್ಗೆ ಕೊಡಬೇಕು, ಒಂದು ಲೇಡಿ ವಾಯ್ಸ್ನೇ ತರಬೇಕು ಅಂತ ಅಂದ್ಬಿಟ್ಟು. ಸೊ ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ತುಂಬ ಖುಷಿ ಆಗುತ್ತೆ ಈ ಥರದ್ದು ಒಂದು ಪವರ್ಫುಲ್ ವುಮನ್ ಕ್ಯಾರೆಕ್ಟರ್ಗಳನ್ನ ನಾನು ಪ್ಲೇ ಮಾಡೋದು ಅಷ್ಟೇ ಅಲ್ಲದೆ ಒಂದಷ್ಟು ಜನ ಪ್ಲೇ ಮಾಡೋದನ್ನ ನೋಡೋಕ್ಕೂ ತುಂಬ ಖುಷಿಯಾಗುತ್ತೆ. ಸೊ ನೋಡೋಕ್ಕೆ ಅಷ್ಟು ಖುಷಿ ಪಡ್ತೀನಿ ಅಂತಂದಾಗ ಅದನ್ನು ಜೀವಿಸುವಾಗ ನಾನು ಆ್ಯಕ್ಚುಲಿ ತುಂಬ ಕಳೆದು ಹೋಗ್ತಿದ್ದೆ. ಓಕೆ, ನೆಕ್ಸ್ಟ್ ಪ್ರಾಜೆಕ್ಟ್ಗಳು ಯಾವ ಥರದ್ದು ಮಾಡಬೇಕು, ಯಾವ್ಯಾವ ಆಫರ್ಗಳು, ಅದ್ರ ಬಗ್ಗೆ ಮಾತಾಡಿದ್ರೆ ನೆಕ್ಸ್ಟ್ ಡ್ರೀಮ್ ಏನಿದೆ ಅಂತ? ಡ್ರೀಮ್ ಅಂತ ಅಂದರೆ ಕಲಾವಿದೆಯಾಗಿ ನಂದು ಒಂದಷ್ಟು ಪ್ರಾಕ್ಟೀಸ್ಗಳು ಮತ್ತು ಸ್ಪಿರಿಚುವಲ್ ಆಗಿ ಒಂದಷ್ಟು ಪ್ರಾಕ್ಟೀಸ್ಗಳು. ಸೊ ಇದೇ ನನ್ನ ಡ್ರೀಮ್, ಇದೇ ನನ್ನ ಆ್ಯಂಬಿಷನ್ ಆ್ಯಕ್ಚುಲಿ. ಸೊ ಇದು ಬಿಟ್ಟು ಒಂದಷ್ಟು ಸಿನಿಮಾಗಳು ಕಾಲ್ ಬಂದಿದೆ ಆಫ್ಟರ್ ಭೀಮಾ, ಗಿರಿಜಾ ಪಾತ್ರ ನೋಡಿ ಒಂದಷ್ಟು ಕಾಲ್ಸ್ಗಳಿದೆ. ಎಲ್ಲ ಪೊಲೀಸ್ ಕ್ಯಾರೆಕ್ಟರ್ಗಳೇ ಹೆಚ್ಚು ಸಿಗ್ತಾ ಇರೋದು. ಸೊ ಅದರಲ್ಲಿ ಗಿರಿಜಾನ, ಏಕೆಂತಂದರೆ ಇವಾಗ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತೀನಿ ಅಂದರೆ ನನ್ನ ನೆಕ್ಸ್ಟ್ ಕೆಲಸ ಆ ಕ್ಯಾರೆಕ್ಟರ್ನ ಇನ್ನಷ್ಟು ಮೇಲ್ ತೊಗೊಂಡು ಹೋಗೋದು, ಇನ್ನಷ್ಟು ನನ್ನ ಒಂದು ಬೆಳವಣಿಗೆನ ತೋರಿಸ್ಬೇಕಲ್ಲ. ಸೊ ಆ ಥರದ್ದು ಒಂದು ಕ್ಯಾರೆಕ್ಟರ್ ಹುಡುಕಾಟದಲ್ಲಿ ಒಂದಷ್ಟು ಕಥೆಗಳನ್ನ ಕೇಳ್ತಿದ್ದೀವಿ. ಸೊ ಇಷ್ಟರಲ್ಲೇ ಅನೌನ್ಸ್ ಮಾಡ್ತೀನಿ ನಾನು. ಸೊ ನೋಡೋಣ. ಒಂದು ಸಿನಿಮಾ ನಡೀತಾ ಇದೆ ಗಾಂಧಿ ಸ್ಕ್ವೇರ್ ಅಂತ ಅಂದ್ಬಿಟ್ಟು, ಆಲ್ರೆಡಿ ಮುಗಿಯೋ ಹಂತದಲ್ಲಿದೆ. ಓಕೆ, ಇಷ್ಟೊತ್ತು ಮಾತಾಡಿ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಯಾಕಂದರೆ ಯಾವಾಗ್ಲೂ ಸಕ್ಸಸ್ನ ತುಂಬ ದಿನ ಆದಮೇಲೆ ಪಡ್ಕೊಳ್ಳೋರ ಜೊತೆಗೆ ಮಾತಾಡೋದಕ್ಕೆ ನಮಗೂ ಖುಷಿ ಆಗುತ್ತೆ. ಅಂದರೆ ಅವ್ರ ಲೈಫ್ ಜರ್ನಿ ನಮಗೂ ಎಲ್ಲೋ ಒಂದು ಕಡೆಯಲ್ಲಿ ಪಾಠ ಆಗ್ತಾ ಇರುತ್ತೆ. ಸೊ ನಿಮ್ಮ ಹತ್ರ ಈ ಹಬ್ಬದ ದಿನ ಮಾತಾಡಿದ್ದು ನಿಜವಾಗ್ಲೂ ಖುಷಿ ಆಯಿತು. ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇದೆ, ಆದಷ್ಟು ಬೇಗ ಡೈರೆಕ್ಟರ್ ಆಗಿ ಆಗ ಕೂಡ ಇದೇ ಥರ ಮಾತಾಡೋಣ. ನೆಕ್ಸ್ಟ್ ಸಿನಿಮಾಗಳಿದೆ, ಅವೆಲ್ಲವೂ 100 days ಆಗಲಿ, ಆಗ ಕೂಡ ಇದೇ ಥರ ಮಾತಾಡೋಣ. ನಮ್ಮ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ಏನಾದರೂ ಹೇಳೋದಿದ್ರೆ? ಒಳ್ಳೊಳ್ಳೆ ಯೋಚನೆಗಳನ್ನ ಮಾಡೋಣ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋಣ, ಮನೇಲಿರುವಂಥ ಹಿರಿಯರನ್ನ ಗೌರವ ಕೊಡೋಣ ಮತ್ತು ಕಾಳಜಿ ವಹಿಸೋಣ. ಏಕೆಂತಂದರೆ ಸರ್ವಿಸ್ಗಳು ಏನಿದೆ, ಸೇವೆಗಳೇನಿದೆ, ಅದು ನಮ್ಮ ಒಳಗಿಂದ ಶುರುವಾಗಿ ನಮ್ಮ ಮನೆಯಿಂದ ಶುರು ಆಗಬೇಕು. ಆಮೇಲೆ ಎಲ್ಲ ಹೊರಗಡೆ ಬರೋಕ್ಕೆ ಒಂದು ಎನರ್ಜಿ ಸಿಗುತ್ತೆ. ಸೊ ಎಲ್ಲ ಒಳ್ಳೊಳ್ಳೆ ಕೆಲಸಗಳನ್ನೇ ಮಾಡೋಣ. ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಅಂದರೆ ಪ್ರೀತಿ ಕೊಟ್ಟು ನನ್ನನ್ನು ಗೆಲ್ಲಿಸಿದ್ದೀರಾ ಗಿರಿಜಾ ಆಗಿ. ಸೊ ಈ ಒಂದು ಪ್ರೀತಿ ಮತ್ತು ಆಶೀರ್ವಾದ ಕಡೇ ತನಕ ನನ್ನ ಮೇಲೆ ಹೀಗೆ ಇರಲಿ ಅಂತ ನಾನು ಎಲ್ಲ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ತುಂಬ ಮುದ್ದಾಗಿ ಕಾಣ್ತಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತು TV5 ಎಲ್ಲ ವೀಕ್ಷಕರಿಗೆ ಮತ್ತು ಎಲ್ಲ ಸದಸ್ಯರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.